ಇಂಬ್ಯಾಲೆನ್ಸ್ ಇದೆ ಬಡವ ಮತ್ತು ಶ್ರೀಮಂತರ ಮಧ್ಯದಲ್ಲೇ. ನಿರುದ್ಯೋಗ ಸಾಕಷ್ಟದೇ ಇಲ್ಲ. ಇವೆಲ್ಲರೂ ಓಡಿಸಿದಾಗ ಮಾತ್ರ ನಾವು 4ನೇ ಆರ್ಥಿಕತೆಯಲ್ಲಿ ಮುಂದೆ ಬಂದಂಗೆ. ಇಲ್ಲ ಸುಮ್ಮನೆ ಹೇಳಿದಂಗೆ ಅಷ್ಟೇ. ದೊಡ್ಡ ದೇಶದ ಸಾಕಷ್ಟು ಹೊರಗಿಂದ ನಮ್ಮಲ್ಲಿ ಬರ್ತಾ ಇದ್ದಾವೆ. ಯಾಕಂದರೆ ಇನ್ನೊಂದು ಮಾತಿನ ಗಮನಿಸಬೇಕಾಗಿದೆ. ನಮ್ಮದು $4 ಟ್ರಿಲಿಯನ್ ಆಗಿ ನಾವು ಖುಷಿ ಪಡ್ತಾ ಇದ್ದೀವಿ. ಟುಡೇ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. $4.19 ಟ್ರಿಲಿಯನ್ GDP ಅಂದರೆ $356.15 ನಮ್ಮದು ವಾರ್ಷಿಕ ಇದು GDP ಬೆಳೆದದ. ಇದು ಬೆಳೆದಕ್ಕೆ ನಾವು 4 ನಂಬರ್ ಖುಷಿ ಪಡ್ತಾ ಇದ್ದೀವಿ. ಆದರೆ ಅಮೇರಿಕದ ಎಷ್ಟದಪ್ಪ ಅಂದ್ರೆ $23 ಟ್ರಿಲಿಯನ್ ಫಸ್ಟ್. ಅದು 4.19 23 ಅಮೇರಿಕ. ಇನ್ನು ಚೀನಾ $20 ಟ್ರಿಲಿಯನ್ ಅದ. ನಮ್ಮ ಈ ಜರ್ಮನಿ ಅದು ಇರುವ $15 ಟ್ರಿಲಿಯನ್ ಇರ್ಬೋದು. 3ನೇ ನಂಬರ್ ಶ್ರೀಮಂತ. 4ನೇ ನಮ್ಮದು $4 ಟ್ರಿಲಿಯನ್ $4.19 ಅಂದರೆ $356.16 ಇದಕ್ಕೆ ನಾವು ಇವತ್ತು ಖುಷಿ ಪಡ್ತಾ ಇದ್ದೀವಿ. ಅಮೇರಿಕ $23 ಟ್ರಿಲಿಯನ್ ಅದ. ಚೀನಾ $20 ಟ್ರಿಲಿಯನ್ ಅದ. ಅವರು ಆ ರೀತಿ ಖುಷಿ ಪಡ್ತಾ ಇಲ್ಲ. ಅದೇನೂ ಇರಲಿ, 4ನೇ ನಂಬರ್ ನಾವು ಬಂದಿದ್ದು ಖುಷಿನೂ ಪಡೋನು. ಆದರೆ ಪ್ರತಿಯೊಬ್ಬರಿಗೂ 2 ಹೊತ್ತಿನ ಊಟ, ಬದುಕ, ಒಳ್ಳೆಯ ನೆಲೆ, ಮನೆ ಈಗೆಲ್ಲ ಹೇಳ್ತಾ ಇದ್ದಾರೆ. ಪ್ಲ್ಯಾನ್ ಎಲ್ಲ ಇದ್ದಾವೆ, ಬ್ಲೂ ಪ್ರಿಂಟ್ ಎಲ್ಲ ಇದ್ದಾವೆ. 11 ವರ್ಷ ಆಯ್ತು ಹೇಳಲಿಕ್ಕೆ. ಎಲ್ಲರಿಗೂ ಮನೆ ಆಗಿಲ್ಲ, ಭಾಳ % ಕಡಿಮೆ ಆಗಿದೆ. ಎಲ್ಲರ ಬದುಕು ಸ್ವಚ್ಛ ಆಗಿಲ್ಲ, ಸ್ವಚ್ಛ ನೀರು ಸಿಗ್ತಾ ಇಲ್ಲ. ಸಾಕಷ್ಟು ನೋವುಗಳು ಇವತ್ತು ಈ ದೇಶದಲ್ಲಿದ್ದಾವೆ. ಇದೆಲ್ಲ ನಡೆಯಲಿ ನಮ್ಮ CEO ಹೇಳಿದಂತಹ PVR ಸುಬ್ರಹ್ಮಣ್ಯಂ ಅವರ ಹೇಳಿಕೆ ಕೇವಲ ಸರ್ಕಾರದ ಮೂಲಕ ಬಂದಂಥ, ಸರ್ಕಾರದ ಮಾಧ್ಯಮ ಮೂಲಕ ಬಂದಂಥ ಒಂದು ಸ್ಟೇಟ್ಮೆಂಟ್ ಅಂತ ನಾವು ಮಾತಾಡ್ಬೋದು ವಿನಃ ವಾಸ್ತವವಾಗಿ ಅದಿಲ್ಲ. ವಾಸ್ತವವಾಗಿ 2.5 ಲಕ್ಷ ವರ್ಷಕ್ಕೆ ಒಬ್ಬ ವ್ಯಕ್ತಿ ಆದಾಯ ಪ್ರತಿಯೊಬ್ಬಂದೂ ಇಲ್ಲ. ಇಷ್ಟು ಮಾತ್ರ ನಾವು ಹೇಳ್ಬೋದು.